ನಮಸ್ಕಾರಪ್ಪ ಎಲ್ಲರಿಗೆ. ನಮ್ಮನ್ನ ಭೇಟಿ ಆಗಕ ಇವತ್ತ ಪುಂಗಬಾಸ ಒಳಗಿನ ಶ್ರೀಮಂತ ವ್ಯಕ್ತಿ ಆಗಿರ್ತಕ್ಕಂಥ ಗಾಡ ಮಾಂತೇಶ ಅಂದ್ರ ನಮ್ಮ ಮಾಂತೇಶ ಅಟಂಬಾಂಬವರು ನಮ್ಮ ಜೋಡಿ ಅದಾರ. ನಮಸ್ಕಾರ ರೀ ಸಾವುಕಾರ. ಸೌಕಾರ ಅಂದ್ರಲ್ಲ ಭಾಳ ಇಷ್ಟ ಆಯ್ತು. ಅನ್ಬೇಕು ಯಾಕಂದ್ರ ನನ್ನ ಕಡೆ ದುಡ್ಡು ಭಾಳ ಐತ್ರಿ. ಅದರ ನನಗ ದುಡ್ಡೇಶ್ವರ ಅಂತಾರ. ನಾ ಸಾವುಕಾರ ಅಂದದ್ದು ನೀ ಇಟ್ಕೋ. ನಿನ್ನ ದುಡ್ಡು ತಗೊಂಡ ನಿನ್ನ ಮಕ್ಕಳಾಗಿ ಇಟ್ಕೋರಪ್ಪ. ಹೇ ನಿನ್ನ ಕೋಡಿ, ನಿಮ್ಮ ಅಪ್ಪಗಳದಾರ ಭೂಮಿ ಮ್ಯಾಲ ಅಂದಂಗೆ ಎಷ್ಟು ಗಳಿಸ್ತೀನಿ ಒಂದು ದಿನಕ್ಕೆ ಮಾಂತೇಶ ಅಟಂಬಾಂಬ. ನಾನು ಪರ್ ಡೇ ಅಂದ್ರೆ ಇವತ್ತು ನನಗೊಂದು ಪ್ರೋಗ್ರಾಮ್ ಐತ್ರಿ. ಪ್ರೋಗ್ರಾಮ 1 crore ಇತ್ತು, ಅಂದ್ರೆ 1 ಕೋಟಿ ರೂಪಾಯಿ ಪ್ರೋಗ್ರಾಮ್ ಇತ್ತು. ಇವತ್ತು ನಿಮ್ಮ ಸಲುವಾಗಿ, ನಿಮ್ಮ ಪ್ರೋಗ್ರಾಮ್ ಬರಬೇಕು ಅನ್ನೋ ಸಲುವಾಗಿ, ಅಂದ್ರೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಸಲುವಾಗಿ ನಾ ಇವತ್ತು 1 ಕೋಟಿ ರೂಪಾಯಿ ನಿಮಗೋಸ್ಕರ ಬಿಟ್ಟು ಬಂದೀನಿ. 1 crore rupees, ಓಕೆ, ನಿಮಗೋಸ್ಕರ ಬಿಟ್ಟು ಬಂದೀನಿ. ಮತ್ತೆ ಪುಂಡ ಇಲೆಕ್ಷನ್ಗೆ ನಿಂದ್ರವ ಅದಾನ. ಅವನ ನಿಂದಿರ್ಲಿ ಬಿಡು, ಇಲೆಕ್ಷನ್ಗೆ ನಿಂದಿರ್ಲಿ ಬಿಡೋದು ನನಗೇನು ಹೇಳ್ತೀವ ಕೋಡಿ. ಅವ ನಿಂದಿರ್ಲರೆ ಬಿಡ್ಲರೆ. ಬಿಡಲ್ಲಂದನ, ನಿಂದಿರ್ತೀನಂದನ. ನೀನು ನಿಂದ್ರು ಹೋಗು ಅವನ ಜೋಡಿನೇ ಹೊಯ್ಕೋತ್ ಹೋಗ ಕಡಿ. ನಾನು ಹೇಳಿನಿ ನಿಂದಿರ್ತೀನಂತ, ನನಗಿನ ವಯಸ್ಸಾಗಿಲ್ಲಂತ. ನನಗೆ ಒಂದು ತಿಳಿವಲ್ದಪ್ಪ, ಆ ಶಿವಪ್ಪ ನನಗೆ ಮ್ಯಾಗ ಯಾಕೆ ಕರೆದಿಲ್ಲ ಅಂತೇಳಿ. ನನಗಿಂತ ಮೊದಲು ನಿನಗೆ ಆ ಶಿವಪ್ಪ ಕರ್ಕೋಬೇಕಪ್ಪ. ನಿನ್ನೆ ಕರ್ದಾನ. ಯಾರೋ ಸಾಮುಗಳು ಶಿವು ಮ್ಯಾಳಿಗೆ ಮ್ಯಾಗ ನಿಂತು ಕರ್ಲಿಕ್ಕತ್ತಿದ್ದ. ನಿನ್ನ ಕಾಲು ಬೀಳ್ತೀನೋ ನನ್ನ ಕೂಸ. ಸೋಮ ಸಿಡಿಯೋ ತಂದೆ. ಮತ್ತೆ ಪುಂಡ ಇಲೆಕ್ಷನ್ಕ್ಕೆ ನಿಂದ್ರವ ಅದಾನ. ಸೋಮ ಸಿಡಿತ್ಯಾನ ಜಾಡಿಸಿ ಓದಿ ಅಂದ್ವ ಮಗನ. ನೀವು ಬಗಳ್ರಿ. ಸಾರಿ, ಹೇಳ್ರಿ. ನನ್ನ ಮಗ ಭಾಳ ಸ್ಮಾರ್ಟ್ ಅದನ. ನೋಡಾಕ ಎಷ್ಟು ಸ್ಮಾರ್ಟ್ ಅದನಂದ್ರ, ಕಾಲೇಜ್ಗೆ ಹೋದ ಅಂದ್ರೆ ಜನ ಅವನಿಗೆ ಅಂತಿರ್ತಾರ ಹ್ಯಾಂಡ್ಸಮ್ ಬಾಯ್ ಬಂದ ಅಂಥೇಳಿ. ಕಾಲೇಜ್ ತುಂಬ ಬೆಳಕು ಬಿದ್ದಂಗಾಯ್ತು ಅಂತ ಅಷ್ಟು ಬೆಳಗದಾನ. ಹೆಂಗಾರ ಹುಟ್ಟಿದ್ರು ಭೂಮಿ ಮ್ಯಾಗ ನೀವೆಲ್ಲ. ಇವ ನೋಡಿದ್ರ ಪುಂಗತಾನ, ಅವ ನೋಡಿದ್ರ ಅವನ ನನ್ನ ತಲೆ ಹರದ 12 ಮಾಡಿಡ ಇಟ್ಟಾನ. ಮುಂದೇನಿಲ್ಲ, ಕಾಂತ್ಯ ಅಂದ್ರೆ ಸಾಕ್ರಿ. 99% 99.999% ಹುಡುಗಿಯರೆಲ್ಲ ಕೂಗು ಬರ್ತಿರ್ತದ. ಅಷ್ಟು ಹುಡುಗಿರ್ ಫ್ಯಾನ್ಸ್ ಅದಾರ ಅವನಿಗೆ. ಅಷ್ಟು ಹುಡುಗಿರ್ ಫ್ಯಾನ್ಸ್ ಮಾಡ್ಕೊಂಡಾನ. ಅವನು ಹೆತ್ತಿದ್ದು ನಮ್ಮ ಪುಣ್ಯ ಅನಿಸ್ತದ ರೀ ನಮಗೆ. ಮತ್ತು ನಾವೇನ ಪಾಪ ಮಾಡೀವ ಸಾವುಕಾರ? ನಿನ್ನ ಮಾತು ಕೇಳುವಂಗ ಮಾಡ್ಯಾನಲ್ಲ ದೇವ್ರ. ಮುತ್ಯ ಬಗಳು ಸುಳೆ ಮಗನ ಬಗಳು. ಪುಂಡ ಇಲೆಕ್ಷನ್ಕ್ಕೆ ನಿಂದ್ರವ ಅದಾನಂತ. ಎಲ್ಲರೂ ಹೋಟ್ ಅವನಿಗೆ ಹಾಕ್ತೀನಂದಾರ. ನಿನ್ನ ಕಾಲರ ತಾರೋ, ಇಲ್ಲಂದ್ರೆ ನಿನ್ನ 4 ಕಲ್ಲರ ಹೊಡ್ಕೋತೀನಿ ಅಂದಂಗೆ. ಈ ಪುಂಡ ಯಾರು? ಅವನಿಗೆ ನಿನಗೆ ಏನು ಸಂಬಂಧ ಅದು ಕೋಡಿ? ರಮಗಳ ಕಾಕ. ಮತ್ತು ದೊಡ್ಡವ ಅದಾನರು, ಅವನಿಗೆ ಪುಂಡ್ಯ ಅಂತೀಯಲ್ಲೋ ಮಳ್ಳ ಮಗನ. ಊರಾಗ ಎಲ್ಲರೂ ಹಂಗೆ ಅಂತಾರ. ಅವ್ರ ಅನ್ಲಿ ಹಾಳಾಗಿ ಹೋಗಲಪ್ಪ. ಪುಂಡ್ಯ ಇಲೆಕ್ಷನ್ಕ್ಕೆ ನಿಂದಿರ್ಲಿಲ್ಲ ಅಲ್ಲ, ಹಾಳಾಗಿ ಹೋಗಲಿ. ನನ್ನ ತಲೆದು ಯಾಕೆ ತಿರ್ಲಕತ್ತೀವ? ಹಾಳಾಗಿ ಹೋಗಿಲ್ಲ, ಅದಾನ. ಇಲೆಕ್ಷನ್ಗೆ ನಿಂದ್ರವ ಅದಾನಂತ. ಈಗ ನೀ ಸುಮ್ಮ ಕುಂದಿರ್ಲಿಲ್ಲ ಅಂದ್ರೆ ನಾ ತೀರ್ಕೊಂಡು ಬಿಡ್ತೀನಿ ನೋಡ್ಯಪ್ಪ. ಸುಮ್ಮ ಕುಂದ್ರು ನನ್ನ ಕೂಸ. ಹೊಯ್ಕೋರಿ ಸಾವುಕಾರ. ಸಾರಿ ರೀ, ಹೇಳ್ರಿ ಅಪ್ಪ.
ಅಂದಂಗದು ಮತ್ತು ಮನೆ ನೀವು ದೀಪಾವಳಿ ದಿವಸ ಹಾಕೊಂಡಿದ್ರಲ್ಲ ಕೋಟ್ ಅದಕ್ಕೆ ಎಷ್ಟು ಕೊಟ್ಟೇರಿ? ಅದು ಟೋಟಲ್ 3,80,000 3,80,000 ಕೊಟ್ಟು ತಂದಿದ್ದದು. ಅದಕ್ಕೆ ದೋಸ್ತರಿಗೆಲ್ಲ ಪಾರ್ಟಿ ಕೊಟ್ಟಿದ್ದೀನಿ 1,00,000ದ್ದು. ಭಾರಿ ಬಿಡ್ರಿ ಸಾವ್ಕಾರ. ನಮ್ಮ ದೋಸ್ತರು ಇದ್ರಪ್ಪ 1,000 ರೂಪಾಯಿ ಪಾರ್ಟಿ ಕೊಟ್ಟು ಸಾಕು ಕರ್ಕೊಂಡು ಹೋದ್ರೆ 10,000 ಬಿಲ್ ಮಾಡ್ತಿದ್ರಿ ಅಪ್ಪ. ನೀವು 1,00,000 ಏನಾರ ಅವ್ರಿಗೆ ಪಾರ್ಟಿ ಕೊಟ್ರಂದ್ರೆ ಮುಗೀತ್ರಿ. 3 ತಿಂಗಳ ತನಕ ಊರೆಲ್ಲ ಗಬ್ಬು ವಾಸ ಬಸ್ಕೋತ ತಿರುಗಾಡ್ತಿದ್ರು ಟರ್ರ ಮಾಡ್ಕೊಂತ. ಇಲ್ಲ, ನಾನು ಆ ಥರ ಅಲ್ಲ, ನಾನೇನು ನಿಮ್ಮ ಥರ ಅಲ್ಲ. ನಾನು ಆ್ಯಕ್ಚುಲಿ ಜನರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ನನಗೆ ಹೆಲ್ಪೇಶ್ವರ ಅಂತಾರೆ. ಹೆಲ್ಪೇಶ್ವರ ಎಲ್ಲರೂ ನಾನು ತಿಂತೀನಿ, ಮತ್ತೊಬ್ರಿಗೂ ಹೆಲ್ಪ್ ಮಾಡ್ತೀನಿ. ಹೀಗಾಗಿ ನನ್ನ ಹೆಲ್ಪೇಶ್ವರ ಅಂತಾರೆ. ಭಾಳ ಪುಂಗಾಕತ್ತೀಯಲ್ಲ, ನಿನಗೆ ಪುಂಗೇಶ್ವರ ಅಂತ ಯಾರ ಅಂಡಿಲ್ಲೇನು? ಮುಚ್ಚ ನಿನಗೆ ಹಿಂಗೆ ಸರಿಸಿ ಬಿಟ್ಟಂದ್ರೆ ಹೊಯ್ಕೋತ ಹೋದಿ. ಸರಿ ರೀ, ಏನೋ ಹೇಳಬೇಕು ಅನ್ನಕತ್ತನವ, ಕೇಳ್ರಿ ಮೊದಲು. ನಿಮಗೆ ಇವನ ವಿಷಯ ಗೊತ್ತಿಲ್ರಿ, ಸುಮ್ಮ ಕುಂಡ್ರಿ ಸರ. ಏನೋ ನಿಂದು? ಪುಂಡ ಇಲೆಕ್ಷನ್ಕ ಹ್ಞೂ, ಪುಂಡ್ಯ ನಿಂತಾನ. ಅವನಿಗೆ ಅಷ್ಟು ತಿಂಡಿ ಅದಾವ ನಿಂತಾನ. ಅವನ ಅಂತ್ಯಕ್ಕೆ ಅಷ್ಟು ರೊಕ್ಕ ಅದಾವ ನಿಂತಾನ. ಅವನಿಗೆ ತಗೊಂಡು ನಾ ಏನು ಮಾಡಲಿ? ಕೋಡಿ ಪುಂಡ್ಯ ಇಲೆಕ್ಷನ್ಗೆ ನಿಂತಾನ ಅವನ ಇನ್ನ ನಿಂತಿಲ್ಲ, ನಿಂದ್ರವ ಅದಾನ. ಹಿಂಗೆ ಸರಿಸಿ ಬಿಟ್ಟಂದ್ರೆ ಹೊಯ್ಕೋತ ಹೋಗಿ ಪುಂಡ್ಯನಂತಕ್ಕೆ. ಪುಂಡ ಇಲ್ಲಂತ ಬಿಜಾಪುರಕ್ಕೆ ಹೋಗ್ಯಾನಂತ. ಎದ್ದು ನಡಿತ್ಯಾನ ಚಪ್ಪಲ್ ತಗೊಳ್ಳೋ ಮಳ್ಳ ಮಗನ. ಪುಂಡ ಇಲೆಕ್ಷನ್ಕ ಬೋಸಡಿಕೆ ಇರ್ಲಿ ಬಿಡ್ರಿ ಪಾಪ, ಮಾಡ್ಕೋತೇನಪ್ಪ ಅವನಿಗೆ. ಸರ್ ನೀವು ನಂಬಲ್ಲ, ನಾನು ಮದುವೆ ಆಗೋಕ್ಕೆ ಡಾಕ್ಟ್ರು, ಇಂಜಿನಿಯರ್ಗಳು, ಲಾಯರ್ಸು ಕ್ಯೂ ನಿಂತಿದ್ರು. ನನ್ನ ಫಿಗರ್ ಅಂತಿದ್ರು. ನೀ ಎದ್ದು ನಡಿಯಪ್ಪ ಇಲ್ಲಿಂದ. ಮಕ್ಕಳು ಎಲ್ಲಿಂದ ಬರ್ತಾವೋ ಏನೋ.